ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದಾಗೆ ಈ ಕೇಸ್ ಏನಾದರೂ ಪ್ರೂವ್ ಆಗೋದ್ರೆ ಧರ್ಮಸ್ಥಳ ಸಂಘದ ಸಾಲನೂ ಎಲ್ಲ ಮನ್ನಾ ಆಗೋಗುತ್ತೆ ಅಂತ ಜನ ಅಂದ್ಕೊಂಡ್ರು ಅನಿಸುತ್ತೆ. ಬಿದ್ದರೆ ಆಳ್ಗೊಂದು ಕಲ್ಲು ಅಂತ ಎಲ್ಲರೂ ಹೊಡೆಯೋಕ್ಕೆ ಶುರು ಮಾಡಿಕೊಂಡ್ರು. ಜನ ಇಷ್ಟು ದಿನ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾಯಿದ್ರು. ಆದರೆ ಇವಾಗ ಯಾರೂ ಅದನ್ನು ಪ್ರಶ್ನೆನೇ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಯಾಕೆ ಎಡಪಂಥೀಯರ ಮೇಲೆ ಇಷ್ಟೊಂದು ಪ್ರೀತಿ ಅಂತ ಗೊತ್ತಿಲ್ಲ. ನಾನು ಸೆಕ್ಯುಲರಿಸಮ್ ಪರ, ಹಿಂದುತ್ವದ ವಿರುದ್ಧ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ನಾವು ಅವ್ರನ್ನೆಲ್ಲ ಪ್ರಶ್ನೆ ಮಾಡೋಕ್ಕಾಗುತ್ತಾ ದೊಡ್ಡವ್ರನ್ನೆಲ್ಲ? ಹಾಯ್, ಎಲ್ರಿಗೂ ನಮಸ್ಕಾರ. ಗಮನವಿಟ್ಟು ಕೇಳಿ. ಎಲ್ರ ಗಮನ ಇವಾಗ ಧರ್ಮಸ್ಥಳದ ಕಡೆ ಇದೆ. ಜನರ ಗಮನ ತಾನಾಗಿ ಆ ಕಡೆ ಹೋಯ್ತಾ ಅಥವಾ ಬೇಕು ಅಂತಲೇ ಯಾರಾದರೂ ಆ ಕಡೆ ಡೈವರ್ಟ್ ಮಾಡಿದ್ರೆ? ಒಂದು ಗ್ಯಾಂಗ್ಗೆ ಇಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಒಂದು ಅಡ್ವಾಂಟೇಜ್ ಇದೆ. ಆದರೆ ಇನ್ನೊಬ್ರಿಗೂ ಕೂಡ ಇದರಲ್ಲಿ ಒಂದು ಲಾಭ ಇದೆ. ಆ ಲಾಭ ಯಾರಿಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಹಾಗೆ ಇನ್ನೂ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಅನಾಮಿಕ ಬಂದ ತಕ್ಷಣ SIT ರಚನೆಯಾಗಿ ತನಿಖೆ ಶುರು ಮಾಡಿಬಿಡ್ತಾರೆ. ಕೋರ್ಟ್ ಕೂಡ ಆದೇಶ ಕೊಟ್ಟಿರಲ್ಲ SITನೇ ರಚನೆ ಮಾಡಿ ನೀವು ತನಿಖೆ ಮಾಡಬೇಕು ಅಂತ. ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ಎಡಪಂಥೀಯರ ಒತ್ತಾಯಕ್ಕೆ ಮಣಿದು ನಾವು SITನ ರಚನೆ ಮಾಡಿದ್ವಿ ಅಂತ. ಆದರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಧರ್ಮಸ್ಥಳಕ್ಕೆ ಬಂದಿರೋ ಕಳಂಕ ಹೋಗಬಾರ್ದ, ಅದಕ್ಕೋಸ್ಕರ ನಾವು SITನ ರಚನೆ ಮಾಡಿದ್ವಿ ಅಂತ. ಆದರೆ ಗುಂಡಿಯನ್ನು ಆಗಿದೇನೂ ಕೂಡ ಧರ್ಮಸ್ಥಳದ ಮೇಲೆ ಬಂದಂಥ ಅಪಪ್ರಚಾರನ ತನಿಖೆ ಮಾಡೋಕ್ಕಾಗ್ತಿರಲಿಲ್ವಾ? ಆಗ್ತಿತ್ತು, ಯಾಕೆ ಆಗ್ತಿರಲಿಲ್ಲ? ಆದರೆ ಇವ್ರು ಮಾಡಲಿಲ್ಲ ಅಷ್ಟೇ. ಕೋರ್ಟ್ ಪರ್ಮಿಷನ್ ಇಲ್ಲದೇ ಒಂದು ಬಾಡಿನ ಎಕ್ಸ್ಯೂಮ್ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಆದರೆ ಇಲ್ಲಿ ಯಾವುದೇ ಮಾಹಿತಿ ಕೊಡ್ದೇ ಗುಂಡಿ ಅಗೆದು ಒಂದು ತಲೆಬುರುಡೆಯನ್ನು ತಗೊಂಡು ಬಂದಿದ್ದಾರೆ. ಅವಾಗಲೇ ಬುರುಡೆ ತಂದವನ್ನ ಲಾಕ್ ಮಾಡಿಕೊಂಡು ಈ ಬುರುಡೆ ಎಲ್ಲಿಂದ ತಂದೆ ಅಂತ ಅವನ ಮೇಲೆ ಒಂದು ಕೇಸ್ ಜಡ್ದು ತನಿಖೆ ಮಾಡಿದರೆ ಪ್ರತಿಯೊಂದೂ ಬಾಯಿ ಬಿಡ್ತಾ ಇದ್ದ. ಅವನನ್ನು ಬಾಯಿ ಬಿಡಿಸೋದೇನು ಪೊಲೀಸ್ನವ್ರಿಗೆ ಕಷ್ಟದ ಕೆಲಸ ಏನಾಗಿರಲಿಲ್ಲ. ಹಾಗೆ ಮಾಡಿದಿದ್ರೆ ಧರ್ಮಸ್ಥಳದ ಮೇಲೆ ಆದಂಥ ಅಪಪ್ರಚಾರನ ಆವಾಗಲೇ ತಡಿಬೋದಾಗಿತ್ತು. ಮಂಗಳೂರು SP ಅವರು ಈ ವಿಚಾರದಲ್ಲಿ ಒಂದು ರೈಟ್ ಡಿಸಿಷನ್ನ ತಗೊಂಡಿರ್ತಾರೆ. ಯಾವನೋ ಒಬ್ಬ ಬುರುಡೆ ಹಿಡ್ಕೊಂಡ್ಬಂದು ನೂರಾರು ಹೆಣಗಳನ್ನ ಊತಾಕಿದ್ದೀನಿ ಅಂದ ತಕ್ಷಣ ಅವನ್ನ ಹೇಗೆ ನಂಬೋದು? ಮೊದಲು ಈ ತಲೆ ಬುರುಡೆ ತೊಗೊಂಬಂದಲ್ಲ, ಇವನು ಎನ್ಕ್ವೈರಿ ಆಗಬೇಕು. ಈ ಬುರುಡೆ ಎಲ್ಲಿಂದ ತೊಗೊಬಂದ, ಹೇಗೆ ಸಿಕ್ತು ಇವನಿಗೆ ಈ ಬುರುಡೆ, ಇವನ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಮಂಗಳೂರು SP ಅವರು ಹೇಳ್ತಾರೆ. ಮಂಗಳೂರು SP ಅವರು ಹೀಗೆ ಹೇಳಿದ್ದೇ ತಡ ಪ್ರಗತಿಪರರು, ಚಿಂತಕರು ಅನ್ನಿಸ್ಕೊಂಡವರೆಲ್ಲ ಉರಿ ಬೀಳ್ತಾರೆ. ಎಲ್ಲಿ ಅವ್ರು ಹಾಕಿದ ಪ್ಲ್ಯಾನ್ ಉಲ್ಟಾ ಆಗಿಬಿಡುತ್ತೋ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಬೆಂಗಳೂರಿಗೆ ಓಡೋಗಿ ಸಿದ್ದರಾಮಯ್ಯನವ್ರ ಹತ್ರ ಅವ್ರಿಗೆ ಪ್ರೆಷರ್ ಹಾಕಿ SITನ ರಚನೆ ಮಾಡಿಸ್ತಾರೆ. ಸಿದ್ದರಾಮಯ್ಯನವ್ರಿಗೆ ಯಾಕೆ ಎಡಪಂಥೀಯರ ಮೇಲೆ ಇಷ್ಟೊಂದು ಪ್ರೀತಿ ಅಂತ ಗೊತ್ತಿಲ್ಲ. ನಾನು ಸೆಕ್ಯುಲರಿಸಮ್ ಪರ, ಹಿಂದುತ್ವದ ವಿರುದ್ಧ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ನಾವು ಅವ್ರನ್ನೆಲ್ಲ ಪ್ರಶ್ನೆ ಮಾಡೋಕ್ಕಾಗುತ್ತಾ ದೊಡ್ಡವ್ರನ್ನೆಲ್ಲ? ಕ್ರಿಮಿನಲ್ಗಳು ಎಲ್ಲೆಲ್ಲೋ ಇದ್ದಾರೆ, ಯಾರ್ಯಾರನ್ನೋ ಕ್ರಿಮಿನಲ್ ಅಂತ ನಾವು ಅನ್ಕೋತೀವಿ. ಆದರೆ ನಮ್ಮ ನಾಳೆ ರಾಜಕಾರಣಿಗಳಿದ್ದಾರಲ್ಲ, ಅವ್ರ ಕ್ರಿಮಿನಲ್ ಮೈಂಡ್ನೇ ನಾವು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಡಿರಲ್ಲ. ಸರ್ಕಾರ ಕೂಡ ಧರ್ಮಸ್ಥಳದ ವಿಚಾರವನ್ನು ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತು ಅಂತಲೇ ಹೇಳ್ಬೋದು. ಜನರ ಗಮನವನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಒಂದು ಡೈವರ್ಷನ್ ಬೇಕಾಗಿತ್ತು ಸರ್ಕಾರಕ್ಕೆ. ದೇವರು, ಭಕ್ತಿ, ಧರ್ಮ ಅಂತ ನಂಬೋರೆಲ್ಲ ಧರ್ಮಸ್ಥಳದ ಕಡೆಗೆ ಡೈವರ್ಟ್ ಆಗ್ತಾರೆ. ಇನ್ನು ನೂರಾರು ಹೆಣ್ಣುಮಕ್ಕಳ ಕೊಲೆ, ಅತ್ಯಾಚಾರ ಅಂತ ಬೇರೆ ಹೇಳಿಬಿಟ್ರ ಗಂಡಸರು, ಹೆಂಗಸರು, ಯುವಕರು ಎಲ್ಲರ ಗಮನನೂ ಕೂಡ ಕಂಪ್ಲೀಟಾಗಿ ಧರ್ಮಸ್ಥಳದ ಕಡೆನೇ ಡೈವರ್ಟ್ ಆಗೋಯ್ತು. ಎಲ್ಲರ ಗಮನ ಇವಾಗ ಧರ್ಮಸ್ಥಳದ ಕಡೆಗೆ ಡೈವರ್ಟ್ ಆಯಿತಾ? ಸೊ ಇವಾಗ ಸರ್ಕಾರದ ಉದ್ದೇಶನೂ ಕೂಡ ಈಡೇರಿತು. ಜನ ಇಷ್ಟು ದಿನ ಬೆಲೆ ಏರಿಕೆ ಅಂತ ಪ್ರಶ್ನೆ ಮಾಡ್ತಿದ್ರು. ಆದರೆ ಇವಾಗ ಯಾರೂ ಜನ ಬೆಲೆ ಏರಿಕೆ ಮೇಲೆ ಪ್ರಶ್ನೆನೇ ಮಾಡ್ತಾ ಇಲ್ಲ. ಜನ ಇಷ್ಟು ದಿನ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾಯಿದ್ರು. ಆದರೆ ಇವಾಗ ಯಾರೂ ಅದನ್ನು ಪ್ರಶ್ನೆನೇ ಮಾಡ್ತಾ ಇಲ್ಲ. ಜನ ಇಷ್ಟು ದಿನ ಕೊಟ್ಟಿರೋ ಭಾಗ್ಯಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾಯಿದ್ರು. ಇವಾಗ ಅದನ್ನು ಕೂಡ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಪ್ರಶ್ನೆ ಮಾಡ್ತಾಯಿದ್ರು. ಆದರೆ ಇವಾಗ ಅದನ್ನು ಯಾರೂ ಕೇಳೋರಿಲ್ಲ. ಸದನದಲ್ಲೂ ಅಷ್ಟೇ ಅಭಿವೃದ್ಧಿ, ಬೆಲೆ ಏರಿಕೆ, ಭ್ರಷ್ಟಾಚಾರ ಯಾವುದ್ರ ಬಗ್ಗೆನೂ ಪ್ರಶ್ನೆ ಇಲ್ಲ. ಯಾಕಂದರೆ ಎಲ್ಲರ ಗಮನನೂ ನೀಟಾಗಿ ಡೈವರ್ಟ್ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ಕೂರಿಸಿದ್ದಾರೆ. 1.5 ವರ್ಷ ಇದೇ ವಿಚಾರ ಇಟ್ಕೊಂಡು ಕಾಲ ತಳ್ಳಿಬಿಟ್ರೆ ಸರ್ಕಾರದ ಮೇಲಿರೋ ಒತ್ತಡ ತಪ್ಪುತ್ತೆ ಅಂತ ಆಲೋಚನೆ ಮಾಡಿ ಧರ್ಮಸ್ಥಳದ ವಿಚಾರನ ಎನ್ಕ್ಯಾಚ್ ಮಾಡಿಕೊಂಡು ಜನರ ದಾರಿ ತಪ್ಪಿಸೋ ಕೆಲಸ ನಡೀತಿದೆ ಅನಿಸುತ್ತೆ. ಉತ್ತರ ಪ್ರದೇಶದ ಸಂಬಾಲದಲ್ಲಿ ಒಂದು ಮಸೀದಿ ಸರ್ವೆ ಮಾಡೋಕ್ಕೆ ಹೋದರೆ ಅಲ್ಲಿ ಪೊಲೀಸವ್ರ ಮೇಲೇ ಕಲ್ತೂರಾಟ ಆಗುತ್ತೆ. ಅಷ್ಟೇ ಯಾಕೆ, ಊರೇ ಹತ್ಕೊಂಡು ಉರಿಯುವಷ್ಟು ಅಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮೈಸೂರಿನಲ್ಲಿ ಯಾರೋ ಒಬ್ಬ ಫೇಸ್ಬುಕ್ನಲ್ಲಿ ಬೇರೆ ಧರ್ಮದ ವಿಚಾರವಾಗಿ ಒಂದು ಪೋಸ್ಟ್ ಆಗ್ತಾ ಅಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಪೊಲೀಸ್ ಅವರನ್ನು ಅರೆಸ್ಟ್ ಮಾಡ್ತಾರೆ. ಹಾಗೆ ಪೊಲೀಸ್ ಸ್ಟೇಷನ್ ಮುಂದೆನೂ ಅಷ್ಟೇ ದೊಡ್ಡದಾಗಿ ದಾಂಧಲೆನೇ ಸೃಷ್ಟಿ ಮಾಡ್ತಾರೆ. ಆದರೆ ಹಿಂದೂ ಧರ್ಮದ ಮೇಲೆ ಯಾರು ಎಷ್ಟೇ ಅಪಪ್ರಚಾರ ಮಾಡಲಿ, ಹಿಂದೂ ಧರ್ಮದ ವಿರುದ್ಧ ಯಾರು ಎಷ್ಟೇ ಕೆಟ್ಟದಾಗಿ ಮಾತಾಡಲಿ, ಸರ್ಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ತಗೊಳ್ಳೋದಿಲ್ಲ. ಜನರು ಅಷ್ಟೇ ಧರ್ಮಸ್ಥಳದ ಮೂಲಕ ಯಾರ್ಯಾರು ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೋ, ಹಾಗೆ ಧರ್ಮಸ್ಥಳ ಸಂಘದಿಂದ ಸಾಲ ತಗೊಂಡು ಯಾರ್ಯಾರು ಜೀವನ ಸಾಗಿಸ್ತಾ ಇದ್ದಾರೋ, ಸ್ವಲ್ಪನಾದರೂ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡಿದಿದ್ರೆ ಸಾಕಾಗ್ತಿತ್ತು.
ಆದರೆ ಯಾರೊಬ್ಬರೂ ಇದ್ರ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದಾಗೆ ಈ ಕೇಸ್ ಏನಾದರೂ ಪ್ರೂವ್ ಆಗೋದ್ರೆ ಧರ್ಮಸ್ಥಳ ಸಂಘದ ಸಾಲನೂ ಎಲ್ಲ ಮನ್ನಾ ಆಗೋಗುತ್ತೆ ಅಂತ ಜನ ಅಂದ್ಕೊಂಡ್ರು ಅನಿಸುತ್ತೆ. ಬಿದ್ದರೆ ಆಳ್ಗೊಂದು ಕಲ್ಲು ಅಂತ ಎಲ್ಲರೂ ಹೊಡೆಯೋಕ್ಕೆ ಶುರು ಮಾಡಿಕೊಂಡ್ರು. ವಿರೋಧ ಪಕ್ಷದವರು ಅಷ್ಟೇ ಧರ್ಮಸ್ಥಳಕ್ಕೆ ಇವಾಗ ರ್ಯಾಲಿ ಅಂತ ಹೋಗಿ ಆದಂಥ ಡ್ಯಾಮೇಜ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಈ ಹೋರಾಟನ ಗುಂಡಿ ಅಗೆಯಕ್ಕೆ ಮುಂಚೆನೇ ಮಾಡಿದಿದ್ರೆ ಧರ್ಮಸ್ಥಳಕ್ಕೆ ಆಗ್ತಿದ್ದಂಥ ಡ್ಯಾಮೇಜು ಮುಂಚೆನೇ ತಪ್ಪಿಸ್ಬೋದಾಗಿತ್ತು. ಇದರಲ್ಲಿ ಇನ್ನೂ ಅದೆಷ್ಟು ಜನರ ಕೈವಾಡ ಇದೆಯೋ, ಇನ್ನೆಷ್ಟು ಜನರ ಬಣ್ಣ ಬಯಲಾಗುತ್ತೋ ಕಾದು ನೋಡೋಣ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.